ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಾನು ಅರುಣ್ ಹುಗಾರ್. ಈಗ ಇದುವರೆಗಿನ ಪ್ರಮುಖ ಸುದ್ದಿಗಳ ಕ್ವಿಕ್ ರೌಂಡ್ ಅಪ್ 30 ನ್ಯೂಸ್. ವಿಧಾನಮಂಡಲ ಬಜೆಟ್ ಅಧಿವೇಶನ ಆರಂಭವಾಗಿದ್ದು ಕಲಾಪಕ್ಕೆ ಆಗಮಿಸಿದ ರಾಜ್ಯಪಾಲರಿಗೆ ಅದ್ಧೂರಿ ಸ್ವಾಗತ ಕೋರಲಾಯಿತು. ಜಂಟಿ ಅಧಿವೇಶನ ಉದ್ದೇಶಿಸಿ ಭಾಷಣ ಮಾಡಿದ ರಾಜ್ಯಪಾಲರು ಕಾಂಗ್ರೆಸ್ನ 5 ಗ್ಯಾರಂಟಿ ಯೋಜನೆಗಳಿಂದ ಬಡವರು ಬಡತನದಿಂದ ಹೊರಬಂದಿದ್ದಾರೆ. ರಾಜ್ಯದಲ್ಲಿ ಬರಗಾಲವಿದ್ರೂ ರೈತರ ಆತ್ಮಹತ್ಯೆ ಕಡಿಮೆ ಆಗಿದೆ. ಕಾಂಗ್ರೆಸ್ ಸರ್ಕಾರ ಕೊಟ್ಟ ಮಾತಿನಂತೆ ನಡೆದುಕೊಂಡಿದೆ. ಗ್ಯಾರಂಟಿಗಳು ಸಮರ್ಪಕವಾಗಿ ಅನುಷ್ಠಾನಗೊಂಡಿವೆ ಅಂತ ಹೇಳಿದ್ದಾರೆ. ರಾಜ್ಯಪಾಲರ ಭಾಷಣದಲ್ಲೂ ಕೇಂದ್ರದ ವಿರುದ್ಧ ಅನುದಾನ ತಾರತಮ್ಯದ ಬಗ್ಗೆ ಪ್ರಸ್ತಾಪ ಮಾಡಿದ್ರು. ವಿವಿಧ ಮೂಲಗಳಿಂದ ಸಿಗಬೇಕಾದಷ್ಟು ಸಂಪನ್ಮೂಲಗಳು ಸಿಗ್ತಾ ಇಲ್ಲ. ದೇಶದಲ್ಲಿಯೇ ಅತಿ ಹೆಚ್ಚು ತೆರಿಗೆ ಸಂಗ್ರಹಿಸಿಕೊಡುವ ರಾಜ್ಯ, ಆದರೆ ತೆರಿಗೆ ಪಾಲು ಪಡೆಯುವಲ್ಲಿ ರಾಜ್ಯ 10ನೇ ಸ್ಥಾನದಲ್ಲಿದೆ. ನಮಗೆ ನ್ಯಾಯ ಧರ್ಮದಲ್ಲಿ ಸಿಗಬೇಕಾದ ಪಾಲು ಸಿಗಬೇಕು. ರಾಜ್ಯದ ಪಾಲು ಪಡೆಯಲು ಸರ್ಕಾರ ಎಲ್ಲ ರೀತಿಯ ಪ್ರಯತ್ನ ಮಾಡ್ತಾ ಇದೆ ಅಂತ ರಾಜ್ಯಪಾಲರ ಮೂಲಕ ಕೇಂದ್ರದ ನಡೆಯನ್ನ ಕಾಂಗ್ರೆಸ್ ಸರ್ಕಾರ ಟೀಕಿಸಿದೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ಕೇಸರಿ ದಂಗಲ್ ಆರಂಭಿಸಿದೆ. ವಿಧಾನಮಂಡಲ ಬಜೆಟ್ ಅಧಿವೇಶನಕ್ಕೆ ಬಿಜೆಪಿ ಶಾಸಕರು ಶಾಲು ಧರಿಸಿ ಜೈ ಶ್ರೀರಾಮ್ ಘೋಷಣೆ ಕೂಗ್ತಾ ಸದನಕ್ಕೆ ಪ್ರವೇಶ ಮಾಡಿದರು. ಇನ್ನು ಕಾಂಗ್ರೆಸ್ ಶಾಸಕ ರವಿ ಗಣಿಗ ಮೊಗಸಾಲೆ ಪ್ರವೇಶಿಸುವ ವೇಳೆ ಮುನಿರತ್ನ ಕೇಸರಿ ಶಾಲು ಹಾಕಿ ಸ್ವಾಗತಿಸಿದರು. ಕೇಸರಿ ಶಾಲು ಹಾಕಿಕೊಂಡೇ ಶಾಸಕ ರವಿ ಗಣಿಗ ಮೊಗಸಾಲೆಗೆ ತೆರಳಿದ್ದಾರೆ. ಕೇಸರಿ ಶಾಲು ಹಾಕಿಕೊಂಡು ಕಲಾಪಕ್ಕೆ ಬಂದ ಬಿಜೆಪಿ ಶಾಸಕರನ್ನ ಸಿಎಂ ಸಿದ್ದರಾಮಯ್ಯ ಮಾತನಾಡಿಸಿದ್ರು. ಈ ವೇಳೆ ಜೈ ಶ್ರೀರಾಮ್ ಎಂದು ಸಿಎಂಗೆ ಬಿಜೆಪಿ ಶಾಸಕರು ನಮಸ್ಕರಿಸಿದರು. ಎಲ್ಲ ಯಾಕೆ ಕೇಸರಿ ಶಾಲು ಹಾಕಿದ್ದೀರಾ ಅಂತ ಸಿಎಂ ಪ್ರಶ್ನೆ ಮಾಡಿದರು. ರಾಮನ ಭಕ್ತರು ಸಾರ್, ಜೈ ಶ್ರೀರಾಮ್ ಅಂತ ಉತ್ತರಿಸಿದ್ರು. ಇದಕ್ಕೆ ನೀವೊಬ್ಬರೇನಾ ರಾಮನ ಭಕ್ತರು, ನಾವು ಅಲ್ವಾ ಅಂತ ಸಿಎಂ ಹೇಳಿದ್ರು. ಇದಕ್ಕೆ ನಿಮ್ಮ ಬಾಯಲ್ಲೂ ಇದೇ ಬರಲಿ ಅಂತ ನಾವು ಆಶಿಸ್ತೇವೆ ಅಂತ ಬಿಜೆಪಿ ಶಾಸಕರು ಹೇಳ್ತಾ ಇದ್ದಂತೆ ನೀವು ತೋರಿಸಿಕೊಳ್ತೀರಾ, ನಾವು ತೋರಿಸಿಕೊಳ್ಳೋದಿಲ್ಲ ಅಂತ ಸಿಎಂ ಹೇಳಿದ್ದಾರೆ. ಸದನದಲ್ಲಿ ರಾಜ್ಯಪಾಲರ ಭಾಷಣ ಮುಗಿದ ಬಳಿಕ ಬಿಜೆಪಿ ಸದಸ್ಯರು ಜೈ ಶ್ರೀರಾಮ್ ಘೋಷಣೆ ಹಾಕಿದ್ರು. ರಾಜ್ಯಪಾಲರು ಹೊರಡ್ತಾ ಇದ್ದಂತೆ ಆರ್ ಅಶೋಕ್ ಜೈ ಶ್ರೀರಾಮ್ ಘೋಷಣೆ ಕೂಗುವಂತೆ ಸೂಚನೆ ಕೊಟ್ಟರು. ಬಿಜೆಪಿ ಶಾಸಕರು ಜೈ ಶ್ರೀರಾಮ್ ಅಂತ ಇದ್ದಂತೆ ಸಚಿವ ಸಂತೋಷ್ ಲಾಡ್ ಮತ್ತಿತರರು ಜೈ ಭೀಮ್ ಅಂತ ಘೋಷಣೆ ಕೂಗಿದ್ರು. ಕೆಲ ಕಾಂಗ್ರೆಸ್ ಸದಸ್ಯರು ಜೈ ಬಸವಣ್ಣ ಅಂತಾನೂ ಘೋಷಣೆ ಹಾಕಿದ್ದಾರೆ. ರಾಜ್ಯಪಾಲರ ಭಾಷಣಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಸರ್ಕಾರ ರಾಜ್ಯಪಾಲರಿಂದ ಸುಳ್ಳುಗಳನ್ನು ಹೇಳಿಸಿದೆ. ಕೇಂದ್ರದ ಯೋಜನೆಗಳನ್ನ ನಂಬುದು ಅಂತ ಹೇಳಿದ್ದಾರೆ. 5 ಗ್ಯಾರಂಟಿ ಜಾರಿಗೆ ತಂದಿದ್ದೀವಿ ಅಂತಾರೆ. ಆದರೆ ಯುವನಿಧಿ ಜಾರಿಯೇ ಆಗಿಲ್ಲ. ಒಬ್ಬನಿಗೂ ಹಣ ಕೊಟ್ಟಿಲ್ಲ. ರೈತರಿಗೆ ಬರ ಪರಿಹಾರವನ್ನು ಕೊಟ್ಟಿಲ್ಲ. ಮಕ್ಕಳಿಗೆ ಚಿಕ್ಕಿ ಮೊಟ್ಟೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಮಕ್ಕಳ ಕೈಲಿ ಟಾಯ್ಲೆಟ್ ಕ್ಲೀನ್ ಮಾಡಿಸೋ ಪರಿಸ್ಥಿತಿ ಇದೆ. 8 ತಿಂಗಳಲ್ಲಿ ಅಭಿವೃದ್ಧಿಗೆ 1 ರೂಪಾಯಿ ಕೊಟ್ಟಿಲ್ಲ. ಇದು 40% ಲೂಟಿಯ ಸರ್ಕಾರ ಅಂತ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ಗವರ್ನರ್ ಭಾಷಣದಲ್ಲಿ ಉಪ್ಪು ಖಾರ ಹುಳಿ ಇಲ್ಲ. ಈ ಸರ್ಕಾರ ನುಡಿದಂತೆ ನಡೆದಂತೆ ಸರ್ಕಾರ ಮುಂದೆ ಏನು ಕೊಡ್ತೀವಿ ಅಂತ ಒಂದು ಸಣ್ಣ ಪದ ಬಳಕೆಯನ್ನು ಮಾಡಿಲ್ಲ. 2ನೇ ಬಾರಿ ಅಧಿಕಾರದಲ್ಲಿ ಇಂತಹ ಕಳಪೆಯನ್ನ ರಾಜ್ಯಪಾಲರ ಭಾಷಣದಲ್ಲಿ ಮಾಡಿಸಿದ್ದಾರೆ ಅಂತ ಎಚ್.ಡಿ. ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದರು. ದಿನಕ್ಕೆ 100 ಸುಳ್ಳು ಹೇಳಿಕೊಂಡು ರಾಜ್ಯಪಾಲರಿಂದಲೂ ಸುಳ್ಳು ಭಾಷಣ ಮಾಡಿಸಿದ್ದಾರೆ. ಚಿತ್ರದುರ್ಗದಲ್ಲಿ ವೀರಾವೇಶದಲ್ಲಿ ಭಾಷಣ ಮಾಡಿದ್ರಿ, ಕಾಂತರಾಜು ವರದಿ ಜಾರಿ ಮಾಡ್ತೀವಿ ಅಂತ. ಆದರೆ ಇಲ್ಲಿ ಕಾಂತರಾಜು ವರದಿಯ ಸದ್ದೇ ಇಲ್ಲ ಅಂತ ಸರ್ಕಾರದ ವಿರುದ್ಧ ಎಚ್.ಡಿ.ಕೆ ಕಿಡಿಕಾರಿದ್ದಾರೆ. ರಾಜ್ಯಪಾಲರ ಭಾಷಣ ಸುಳ್ಳಿನಿಂದ ಕೂಡಿದೆ ಎಂಬ ಬಿಜೆಪಿ ಆರೋಪಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಕೌಂಟರ್ ಕೊಟ್ಟಿದ್ದಾರೆ. ನಮ್ಮ ಗ್ಯಾರಂಟಿ ತೆಗೆದುಕೊಂಡು ಮೋದಿ ಗ್ಯಾರಂಟಿ ಚರ್ಚೆ ಮಾಡ್ತಾರೆ. ಇಡೀ ದೇಶದ ಇತಿಹಾಸದಲ್ಲಿ ಯಾವ ಸರ್ಕಾರ ಮಾಡದ ಕಾರ್ಯ ನಾವು ಮಾಡಿದ್ದೇವೆ. ಇನ್ನು ಬಿಜೆಪಿಗರು ಕೇಸರಿ ಶಾಲು ಹಾಕಲಿ, ಕೇಸರಿ ಯಾರ ಆಸ್ತಿಯೂ ಅಲ್ಲ. ರಾಜಕಾರಣದಲ್ಲಿ ಧರ್ಮ ಇರಬೇಕು, ಧರ್ಮದಲ್ಲಿ ರಾಜಕಾರಣ ಇರಬಾರದು. ನಾವು ರಾಜ್ಯದ ಹಿತಕ್ಕೆ ಏನು ಬೇಕೋ ಅದನ್ನ ಮಾಡ್ತೇವೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ನನ್ನ ತೆರಿಗೆ ನನ್ನ ಹಕ್ಕು ವಿಚಾರವಾಗಿ ಕರ್ನಾಟಕ ಬಲ ಪೇಜ್ ಟ್ವಿಟರ್ ಪೇಜ್ನಲ್ಲಿ ಫೆಬ್ರವರಿ 14ರಂದು ಸಂಜೆ 6:45ಕ್ಕೆ ಸಿಎಂ ಸಿದ್ದರಾಮಯ್ಯ ಲೈವ್ ಬರಲಿದ್ದಾರೆ. ತೆರಿಗೆ ತಾರತಮ್ಯದ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಅಂಕಿ ಅಂಶಗಳೊಂದಿಗೆ ಮಾತನಾಡಲಿದ್ದಾರೆ. ಸಿಎಂಗೆ ಸಾರ್ವಜನಿಕರು ತೆರಿಗೆ ಹಂಚಿಕೆ ಬಗ್ಗೆ ಪ್ರಶ್ನೆ ಕೇಳಬಹುದಾಗಿದೆ. ಸಾರ್ವಜನಿಕರ ಪ್ರಶ್ನೆಗೆ ಸಿಎಂ ಸಿದ್ದರಾಮಯ್ಯ ಉತ್ತರಿಸಲಿದ್ದಾರೆ. ಹಾಸನದಲ್ಲಿ ಪ್ರಜ್ವಲ್ ಸ್ಪರ್ಧೆಗೆ ಪ್ರೀತಂ ಗೌಡ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅವರು, ನಮ್ಮ ಸ್ನೇಹಿತರೇ, ಅವರನ್ನು ನಿಲ್ಲಿಸಬೇಕು ಅಂದ್ರೆ ನಿಲ್ಲಿಸೋಣ ಬನ್ನಿ. ನಾವು ಅವರು ಅಣ್ಣ ತಮ್ಮಂದಿರ ರೀತಿ ಹೋಗ್ಬೇಕಲ್ವಾ? ಪಾಪ ಅವರದ್ದು ಇನ್ನು ಯಂಗ್ ಏಜ್, ಹೀಗಾಗಿ ಮಾತನಾಡ್ತಾರೆ. ಅವನು ಒಬ್ಬ ನಮ್ಮ ತಮ್ಮ ಅಲ್ವಾ, ಕೂತು ಸರಿಪಡಿಸೋಣ ಅಂತ ಕುಮಾರಸ್ವಾಮಿ ಪ್ರೀತಂ ಗೌಡ ಪರ ಮಾತನಾಡಿದ್ದಾರೆ.
ಮಾಜಿ ಶಾಸಕ ಪ್ರೀತಂ ಗೌಡ ನನ್ನ ತಮ್ಮ ಇದ್ದಂಗೆ ಎಂದ ಎಚ್ಡಿಕೆಗೆ ತಿರುಗೇಟು ನೀಡಿದ್ದಾರೆ. 2023ರಲ್ಲಿ ಪ್ರೀತಂ ಸೋಲಿಸಿ ಅಂದಿದ್ರು, ಈಗ ಬ್ರದರ್ ಅಂತಿದ್ದಾರೆ. ಮುಂದೆ ಏನಂತಾರೋ ಗೊತ್ತಿಲ್ಲ. ಮಂಡ್ಯ, ಹಾಸನ ಜೆಡಿಎಸ್ಗೆ ಸಿಗೋ ವಿಶ್ವಾಸದಲ್ಲಿ ಅವರಿದ್ರೆ, ನಮಗೆ ಸಿಗುತ್ತೆ ಅನ್ನೋ ವಿಶ್ವಾಸದಲ್ಲಿ ನಾವಿದ್ದೇವೆ. ನಾನು ಎಂಪಿ ಅಭ್ಯರ್ಥಿಯಾಗಬೇಕೋ ಬೇಡವೋ ಅನ್ನೋದು ನಮ್ಮ ಪಕ್ಷದ ವರಿಷ್ಠರು ಹೇಳ್ತಾರೆ. ಕುಮಾರಸ್ವಾಮಿ ಹೇಳಿದ್ರು ಅಂತ ಅಭ್ಯರ್ಥಿಯಾಗೋಕೆ ನಾನು ಬಿಜೆಪಿ ಕಾರ್ಯಕರ್ತ ಇದ್ದೇನೆ, ಜೆಡಿಎಸ್ ಕಾರ್ಯಕರ್ತ ಅಲ್ಲ ಅಂತ ಕೌಂಟರ್ ಕೊಟ್ಟಿದ್ದಾರೆ. ಮಂಗಳೂರಿನ ಜೇರೋಸಾ ಶಿಕ್ಷಣ ಸಂಸ್ಥೆ ಶಿಕ್ಷಕಿ ಶ್ರೀರಾಮನನ್ನ ಅವಹೇಳನ ಮಾಡಿದ್ದಾರೆಂದು ಆರೋಪಿಸಿ ಶಾಲೆಯ ಬಳಿ ಶಾಸಕರಾದ ವೇದವ್ಯಾಸ್ ಕಾಮತ್, ಭರತ್ ಶೆಟ್ಟಿ, ಹರೀಶ್ ಪೂಂಜಾ ಸೇರಿದಂತೆ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ತಕ್ಷಣವೇ ಶಿಕ್ಷಕಿಯನ್ನ ವಜಾಗೊಳಿಸುವಂತೆ ಆಗ್ರಹಿಸಿದರು. ಕೊನೆಗೂ ಪೋಷಕರು ಮತ್ತು ಹಿಂದೂ ಕಾರ್ಯಕರ್ತರ ಹೋರಾಟಕ್ಕೆ ಮಣಿದ ಶಾಲಾ ಆಡಳಿತ ಮಂಡಳಿ ತನಿಖೆ ಮುಗಿಯುವವರೆಗೂ ಶಿಕ್ಷಕಿ ಸಿಸ್ಟರ್ ಪ್ರಭಾ ಹಾಗೂ ಮತ್ತೊಬ್ಬ ಶಿಕ್ಷಕ ಸ್ಟೀವನ್ ಇಬ್ಬರನ್ನ ಅಮಾನತು ಮಾಡಿ ಆದೇಶ ಮಾಡಿದೆ. ಕೋಲಾರ ಜೆಡಿಎಸ್ ಶಾಸಕರ ಆಪರೇಷನ್ ವಿಚಾರವಾಗಿ ಜೆಡಿಎಸ್ ಶಾಸಕ ಸಮೃದ್ಧಿ ಮಂಜುನಾಥ್ ಸಿಡಿಮಿಡಿಗೊಂಡಿದ್ದಾರೆ. ಇಂತಹ ಗಂಡಸನ್ನ ಭೇಟಿಯಾಗಿದ್ದೇನೆ ಎಂದು ಹೇಳಬೇಕಲ್ವಾ? ಅನುದಾನ ಕೇಳಲು ಸಿಎಂ ಡಿಸಿಎಂ ಭೇಟಿಯಾಗಿದ್ದು ನಿಜ. ಮುಹೂರ್ತ ಫಿಕ್ಸ್ ಆಗಲು ನನಗೆ ಮದುವೆ ಆಗಿಲ್ವಾ? ಒಬ್ಬ ಶಾಸಕರ ಬಗ್ಗೆ ಮತ್ತೊಬ್ಬ ಶಾಸಕರು ಈ ರೀತಿ ಮಾತನಾಡಬಾರದು. ಕೋಲಾರ ಕಾಂಗ್ರೆಸ್ನಲ್ಲಿ 2 ಗುಂಪಿದೆ, ಹಾಗಾಗಿ ನಮ್ಮ ಹೆಸರು ಹೇಳ್ತಾರೆ. ನಾನು ಪಕ್ಷದ ಶಿಸ್ತಿನ ಸಿಪಾಯಿ ಅಂತ ಜೆಡಿಎಸ್ ಶಾಸಕ ಸಮೃದ್ಧಿ ಮಂಜುನಾಥ್ ವಾಗ್ದಾಳಿ ನಡೆಸಿದ್ದಾರೆ. ಗೋಹತ್ಯೆ ಹಾಗೂ ಗೋವು ಮಾಂಸ ಮಾರಾಟ ವಿರೋಧಿಸಿ ಹಿಂದೂ ಜಾಗರಣ ವೇದಿಕೆಯಿಂದ ದಾವಣಗೆರೆಯಲ್ಲಿ ಪ್ರತಿಭಟನೆ ನಡೆಯಿತು. ಕಾಯಿಪೇಟೆ ಬಸವೇಶ್ವರ ದೇವಾಲಯದಿಂದ ಮಹಾನಗರ ಪಾಲಿಕೆವರೆಗೂ ಪ್ರತಿಭಟನಾ ರ್ಯಾಲಿ ನಡೆಸಿ ಬಳಿಕ ಮಹಾನಗರ ಪಾಲಿಕೆ ಮುಂದೆ ಕೂತು ಪ್ರತಿಭಟಿಸಿದ್ದಾರೆ. ನಗರದಲ್ಲಿ ಎಲ್ಲೆಂದರಲ್ಲಿ ಕಸಾಯಿಖಾನೆಗಳು ತಲೆ ಎತ್ತಿವೆ. ನಗರದಲ್ಲಿರುವ ಅಕ್ರಮ ಕಸಾಯಿಖಾನೆಗಳನ್ನು ತೆರವುಗೊಳಿಸುವಂತೆ ಪಾಲಿಕೆ ಮುಂಭಾಗ ಭಜನೆ ಮಾಡಿ ಹಿಂದೂ ಕಾರ್ಯಕರ್ತರು ಆಗ್ರಹಿಸಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನಿನ್ನೆ ಇಡೀ ದಿನ ಮೈಸೂರಲ್ಲಿ ಸಂಚಾರ ನಡೆಸಿದರು. ಬಿಜೆಪಿ ಕೋರ್ ಕಮಿಟಿ ಮೀಟಿಂಗ್ ಕೂಡ ನಡೆಸಿದರು. ಇನ್ನೊಂದು ವಾರದ ಬಳಿಕ ಬೆಂಗಳೂರಲ್ಲಿ ಇನ್ನೊಂದು ಮಹತ್ವದ ಸಭೆ ನಡೆಸುವ ಬಗ್ಗೆ ಅಮಿತ್ ಶಾ ಸೂಚನೆ ಕೊಟ್ಟಿದ್ದಾರೆ. ಅಭ್ಯರ್ಥಿಗಳ ಬಗ್ಗೆ ವಿಚಾರಕ್ಕೆ, ಆಯ್ಕೆ ಬಗ್ಗೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸಭೆ ನಡೆಸಲು ಸೂಚನೆ ನೀಡಿದ್ದು ಸ್ವತಃ ಅಮಿತ್ ಶಾ ಅವರೇ ಸಭೆಗೆ ಬರಬಹುದಾಗಿದೆ ಅಥವಾ ಕೇಂದ್ರದಿಂದ ನಿಯೋಜನೆಗೊಂಡಿರುವ ಉಸ್ತುವಾರಿ ಸಮ್ಮುಖದಲ್ಲಿ ಈ ಸಭೆ ನಡೆಯಲಿದೆ. ಹಾಸನದಲ್ಲಿ ಮೈತ್ರಿ ಅಭ್ಯರ್ಥಿ ಯಾರು ಎಂಬ ಚರ್ಚೆ ನಡುವೆ ಕಾಂಗ್ರೆಸ್ನಲ್ಲೂ ಟಿಕೆಟ್ ಫೈಟ್ ಜೋರಾಗಿದೆ. ಮಾಜಿ ಸಚಿವ ಎಚ್.ಸಿ. ಶ್ರೀಕಂಠಯ್ಯ ಪುತ್ರ ಹಾಗೂ ಜಿ. ಪುಟ್ಟಸ್ವಾಮಿಗೌಡರ ಅಳಿಯನಿಂದ ಕಾಂಗ್ರೆಸ್ ಟಿಕೆಟ್ಗೆ ದೆಹಲಿ ಮಟ್ಟದಲ್ಲಿ ಲಾಬಿ ನಡೆದಿದೆ. ಎದುರಾಳಿಗಳ ನಡೆ ಮೇಲೆ ಹಾಸನ ಜಿಲ್ಲಾ ಕಾಂಗ್ರೆಸ್ ನಾಯಕರು ಕಣ್ಣಿಟ್ಟಿದ್ದು, ಯಾರಿಗೆ ಹಾಸನ ಲೋಕಸಭೆ ಟಿಕೆಟ್ ಸಿಗುತ್ತೆ ಅನ್ನೋದು ಕುತೂಹಲ ಮೂಡಿಸಿದೆ. ಲೋಕಸಭಾ ಚುನಾವಣಾ ಅಖಾಡ ರಂಗೇರುತ್ತಾ ಇದೆ. ಜೆಡಿಎಸ್ ಬಿಜೆಪಿ ಮೈತ್ರಿ ಬಳಿಕ ಮಾಜಿ ಪ್ರಧಾನಿ ದೇವೇಗೌಡರ ನಿವಾಸ ಪವರ್ ಸೆಂಟರ್ ಆಗಿದೆ. ಎಂಎಲ್ಸಿ ಸಿಪಿ ಯೋಗೇಶ್ವರ್ ಮಾಜಿ ಪ್ರಧಾನಿ ದೇವೇಗೌಡರನ್ನ ಭೇಟಿ ಮಾಡಿದ್ದಾರೆ. ಮೈತ್ರಿ ಬಳಿಕ ಮೊದಲ ಬಾರಿಗೆ ಬೆಂಗಳೂರಿನ ಪದ್ಮನಾಭನಗರದ ನಿವಾಸದಲ್ಲಿ ಭೇಟಿ ಮಾಡಿ ಮಾತುಕತೆ ನಡೆಸಿದ್ದಾರೆ. ಸುಮಾರು 2 ಗಂಟೆಗಳ ಕಾಲ ಚರ್ಚೆ ನಡೆಸಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ರಾಜಕೀಯ ಸ್ಥಳೀಯ ಮುಖಂಡರ ಸಭೆ, ಅಭ್ಯರ್ಥಿ ಆಯ್ಕೆ ಬಗ್ಗೆ ದೇವೇಗೌಡರಿಗೆ ಮಾಹಿತಿ ನೀಡಿದ್ದಾರೆ ಅನ್ನೋ ಮಾಹಿತಿ ಇದೆ. ಮಂಡ್ಯದಲ್ಲಿ ನಿಖಿಲ್ ಚುನಾವಣೆಗೆ ನಿಲ್ಲೋದಿಲ್ಲ ಎಂದು ಹೇಳಿದ್ದಾರೆ. ಬೇರೆಯವರಿಗೆ ತೊಂದರೆ ಕೊಟ್ಟು ನಾವು ಸ್ಪರ್ಧಿಸುವ ವಿಷಯ ಇಲ್ಲ ಎಂದು ಕುಮಾರಸ್ವಾಮಿ ಮತ್ತೊಮ್ಮೆ ಹೇಳಿದ್ದಾರೆ. ಬಿಜೆಪಿ ಜೆಡಿಎಸ್ ಹೊಂದಾಣಿಕೆಯಲ್ಲಿ ಸಣ್ಣ ಪುಟ್ಟ ಸಮಸ್ಯೆ ಇದೆ, ಅದನ್ನು ನಾವು ಸರಿಪಡಿಸ್ತೇವೆ. ದೇವೇಗೌಡರು ಮತ್ತು ಮೋದಿ ವಿಶ್ವಾಸ ಎಲ್ಲರಿಗೂ ಗೊತ್ತಿದೆ. ಈ ಬಾರಿ ಮೋದಿ ಅವರು 3ನೇ ಬಾರಿ ಪ್ರಧಾನಿ ಆಗುವುದನ್ನು ತಪ್ಪಿಸಲು ಸಾಧ್ಯವಿಲ್ಲ ಅಂತ ಹೇಳಿದ್ದಾರೆ. ಬಳ್ಳಾರಿಯಲ್ಲಿ ಮಾಜಿ ಸಚಿವ ಶ್ರೀರಾಮುಲು ದೆಹಲಿ ಭೇಟಿ ಬಳಿಕ ಫುಲ್ ಆಕ್ಟಿವ್ ಆಗಿದ್ದಾರೆ. ದಿನಕ್ಕೊಂದು ಊರಿಗೆ ಹೋಗೋದು, ಪಕ್ಷದ ಮುಖಂಡರ ಭೇಟಿ ಮಾಡೋದು, ಜನರ ಸಮಸ್ಯೆ ಕೇಳೋದು, ಜಾತ್ರೆ ಹಬ್ಬ ಹರಿದಿನಗಳಲ್ಲಿ ಪಾಲ್ಗೊಳ್ಳೋ ಮೂಲಕ ಹಾಲಿ ಶಾಸಕ ಸಚಿವರಿಗಿಂತ ಆಕ್ಟಿವ್ ಆಗಿ ಓಡಾಡ್ತಾ ಇದ್ದಾರೆ. ಹೀಗಾಗಿ ಲೋಕಸಭೆ ಟಿಕೆಟ್ ಶ್ರೀರಾಮುಲುಗೆ ಪಕ್ಕಾ ಆಗಿದೆ ಅನ್ನೋ ಚರ್ಚೆಗಳು ಕೇಳಿ ಬರ್ತಾ ಇದೆ. ಈ ಬಗ್ಗೆ ಶ್ರೀರಾಮುಲು ಅವರನ್ನ ಕೇಳಿದ್ರೆ ಪಕ್ಷದ ನಿರ್ಧಾರಕ್ಕೆ ಬದ್ಧ ಅಂತಿದ್ದಾರೆ. ಬೆಂಗಳೂರಿನ ಅಬ್ಬಯ್ಯ ರೆಡ್ಡಿ ಲೇಔಟ್ ಕಗ್ಗದಾಸಪುರದಲ್ಲಿರುವ ಬಸ್ ನಿಲ್ದಾಣವನ್ನು ರಾತ್ರೋರಾತ್ರಿ ಬಿಬಿಎಂಪಿ ತೆರವುಗೊಳಿಸಿದೆ. ಖಾಸಗಿ ಅಪಾರ್ಟ್ಮೆಂಟ್ ಕೋರಿಕೆ ಮೇರೆಗೆ ಬಸ್ ನಿಲ್ದಾಣ ಖಾಲಿ ತೆರವು ಮಾಡಲಾಗಿದೆ ಅಂತ ಸ್ಥಳೀಯ ನಿವಾಸಿಗಳು ಆರೋಪಿಸ್ತಾ ಇದ್ದಾರೆ. 5-6 ವರ್ಷಗಳ ಹಿಂದೆ ಜನರೇ ಹೋರಾಟ ಮಾಡಿ ಈ ಏರಿಯಾಕ್ಕೆ ಬಸ್ ನಿಲ್ದಾಣ ಮಾಡಿಸಿದ್ರು. ಜನರ ತೆರಿಗೆ ಹಣದಲ್ಲಿ ಕಟ್ಟಿದ ಬಸ್ ನಿಲ್ದಾಣವನ್ನು ಮಾಹಿತಿಯನ್ನ ನೀಡದೆ ಕಿತ್ತು ಹಾಕಿರೋದು ಜನರಿಗೆ ಕಳವಳ ಉಂಟು ಮಾಡಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.
ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್.